ಮರಾಠಿ ಕೊಪ್ಪದ ಗಜಾನೋತ್ಸವ ಮಂಡಳಿಯ 50ನೇ ವರ್ಷದ ಗಜಾನೋತ್ಸವ ಸಂಭ್ರಮವನ್ನು ತುಂಬ ಸಂತೋಷದಿಂದ ಆ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅನ್ನೋದು ಒಂದು ಮಹತ್ವ, ಒಂದು ಆಶೆಯಿಂದ ಈ ಬಗ್ಗೆ ಮರಾಠಿ ಕೊಪ್ಪದ ಗಜಾನೋತ್ಸವ ಮಂಡಳಿ ಇತಿಹಾಸವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು 1976ರಲ್ಲಿ ಗಜಾನೋತ್ಸವ ಮಂಡಳಿಯನ್ನು ಇಲ್ಲಿ ಸ್ಥಾಪನೆ ಮಾಡಲಾಯಿತು. ಅಂದಿನ ಹಿರಿಯರಾದಂಥ ಸೀತಾರಾಮ್ ಗುಡಿಗಾರವರು, ಆಮೇಲೆ MM ಶೆಟ್ಟರು, ಓಮು ಅಂಕೋಲಿಕರ್ ಅವರು, ಆಮೇಲೆ ಶಂಕರ್ ಹೊನ್ನಿಯವರು, ಆಮೇಲೆ ಲಿಂಗಪ್ಪ ಕೊಂಡ್ಲಿಯವರು, ರಾಮು ವಡಗೇರಿಯವರು, ಗಣೇಶ್ ಚಟ್ಟನಾಯ್ಕ ಅವರು, ಆಮೇಲೆ ಇಲ್ಲಿ KDC ಬೆಂಗಳೂರು ಮುಸ್ಲಿಂ ಸಮಾಜದವರು ಕಾಜಿ ಅಂತ ಒಬ್ಬರು ನೌಕರರು ಇದ್ದರು. ಅವರು ಸಹ ಆ ಸಂದರ್ಭದಲ್ಲಿ ಸಂಸ್ಥಾಪಕ ಸಮಿತಿಯಲ್ಲಿದ್ದವರಲ್ಲ. ಇವರೆಲ್ಲ ಗಜಾನೋತ್ಸವ ಮಂಡಳಿಯನ್ನು ಫೌಂಡರ್, ಇವರು ಆವಾಗಿನ ಸ್ಥಾಪನೆ ಮಾಡಿದಂಥವ್ರು. ಅಲ್ಲಿಂದ ಬಹಳಷ್ಟು ಕಡಿಮೆ ಇದರಲ್ಲಿ ಬಜೆಟ್ನಲ್ಲಿ ಗಣಪತಿ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದಾಗಿತ್ತು ಅವಾಗೆಲ್ಲ. ನಂತರದಲ್ಲಿ ಜನಸಂಖ್ಯೆನೂ ಜಾಸ್ತಿ ಆಯಿತು, ನಿವಾಸಿಗಳ ಸಂಖ್ಯೆ ಜಾಸ್ತಿ ಆಯಿತು ಇಲ್ಲಿ. ಆವಾಗ ಸಾವಕಾಶ ಗಜಾನೋತ್ಸವ ಸಂಭ್ರಮವನ್ನು ಸ್ವಲ್ಪ ಅದ್ದೂರಿಯಾಗಿ ಆಚರಣೆ ಆಗ್ತಾ ಬಂತು. ನಂತರದಲ್ಲಿ 1999-2000 ಇಸ್ವಿಯಲ್ಲಿ ಹೊಸದಾಗಿ ನಮ್ಮ ಈಗ ಗಜಾನೋತ್ಸವ ಮಂಡಳಿ ನಡೀತಿದೆ ಅಂತಲ್ಲ, ಅಲ್ಲಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿದ್ರು. ಆ ಸಂದರ್ಭದಲ್ಲಿ ನಾಗರಾಜ್ ಗಂಗೊಳ್ಳಿಯವರು, ಶೇಖರ್ ಪುಕ್ಕಳಿಯವರು, ಕಿರಣ್ ಚಿತ್ರಕಾರ್ ಅವರು ಕೆಲವರು ಮುಂದಾಳತ್ವದಲ್ಲಿ ಹೊಸ ಕಟ್ಟಡವನ್ನು ಆಯಿತು. 2000 ಇಸ್ವಿಯಲ್ಲಿ 2000ರಲ್ಲಿ ಈ ಗಜಾನೋತ್ಸವವನ್ನು ಹೊಸ ಕಟ್ಟಡದಲ್ಲಿ ಪ್ರಾರಂಭ ಮಾಡಿದ್ರು. 2002ರಲ್ಲಿ 27ನೇ ಗಜಾನೋತ್ಸವದ ಸಮಿತಿಯ ಅಧ್ಯಕ್ಷನಾಗಿ ನಾನು ಇಲ್ಲಿಯ ಸಾರ್ವಜನಿಕರು ನನ್ನನ್ನು ಆಯ್ಕೆ ಮಾಡಿದ್ರು. 27ನೇ ವರ್ಷ ಮತ್ತು 28ನೇ ವರ್ಷ ಅಂದರೆ 2002, 2003, 2004 ಅಂತೇಳಿ ಅಲ್ಲಿಂದ ಹೊಸ ಬದಲಾವಣೆಗೆ ಸ್ವಲ್ಪ ಕಾಣ್ತಾ ಬಂತು. ಅಲ್ಲಿಯವರೆಗೆ ಜನರಿಂದ ಸ್ವಲ್ಪ ದೇಣಿಗೆಗಳು ಸ್ವಲ್ಪ ಜಾಸ್ತಿ ಬರ್ತಾ ಇತ್ತು. ಅಂದು ಕಿರಣ್ ಚಿತ್ರಕಾರ್ ಅವರು ಗಜಾನೋತ್ಸವ ಗಣಪತಿಯ ಬಾಪು 800 ರೂಪಾಯಿಯನ್ನು ಅವರೇ ಕೊಡ್ತಾ ಇದ್ರು. ಆವಾಗ ಅಲ್ಲಿಂದ ಒಂದು ದೇಣಿಗೆಯ ಸ್ವಲ್ಪ ಪ್ರಮಾಣ ಜಾಸ್ತಿ ಆಗ್ತಾ ಬಂದ್ಬಿಡ್ತು, ಸ್ವಲ್ಪ ಹೆಚ್ಚಿಗೆ ವಿಜೃಂಭಣೆ ಆಗ್ತಾ ಬಂತು. 2002ರಲ್ಲಿ ಪ್ರಥಮ ಶಿರ್ಸಿ ನಗರ ತುಂಬ ಮೂವಿಂಗ್ಸ್ ಅಂತ ಒಂದು ಗಜಾನೋತ್ಸವ ನಡೆಯುವ ಸಂದರ್ಭದಲ್ಲಿ ಪ್ರದರ್ಶನ ನಡೀತಿತ್ತು, ಮೂವಿಂಗ್ ಕಾರ್ಯಕ್ರಮಗಳು. ಮರಾಠಿ ಕೊಪ್ಪದಲ್ಲಿ ಇನ್ನೂ ಪ್ರಾರಂಭ ಆಗಲಿತ್ತು. 2002ರಲ್ಲಿ ಪ್ರಥಮವಾಗಿ ಅದನ್ನು ನಾನು ಪ್ರಾರಂಭ ಮಾಡಿಸಿದೆ, 2002-2003ರಲ್ಲಿ ಅಂತೇಳಿ. ಈ ಹಿಂದೆ ಮರಾಠಿ ಕೊಪ್ಪ ಅದು ಗಜಾನೋತ್ಸವ ಕಾರ್ಯಕ್ರಮದಲ್ಲಿ, ಮೆರವಣಿಗೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯುವಕರು ತಮ್ಮ ಪಾತ್ರ ಅಂದರೆ ಅದನ್ನು ನಾವು ಹಾಜರಿ ಜಾಸ್ತಿ ಇರುವುದಿಲ್ಲ. ಯಾಕಂದರೆ ಅವರಿಗೆ ಆ ಬಗ್ಗೆ ಹೆಚ್ಚಿಗೆ ಯುವಕರು ಹಿರಿಯವರೇ ಮಾಡ್ಕೊಂಡು ಹೋಗ್ತಾ ಇದ್ರು. ಅವ್ರ ಜೊತೆಯಲ್ಲಿ ಅವರು ಯಾವುದೇ ರೀತಿಯ ಮಿಕ್ಸ್ ಆಗಿಕೊಂಡು ಮೆರವಣಿಗೆ ಶೋಭೆ ತರಲಿಕ್ಕೆ ಅವರು ಸ್ವಲ್ಪ ಹಿಂದೇಟಾಗ್ತಾ ಇದ್ರು. ನಂತರದಲ್ಲಿ 2002-2004 ನಂತರದಲ್ಲಿ ಈ ಯುವಕರಲ್ಲಿ ಒಂದು ರೀತಿಯಾದಂಥ ಹಿಂದುತ್ವ ಭಾವನೆಗಳು ಅಥವಾ ಧಾರ್ಮಿಕ ಭಾವನೆಗಳ ಬಗ್ಗೆ ಹೆಚ್ಚಿಗೆ ಒಂದು ಅರಿವು ಮೂಡಿಕೊಂಡು ಏನು ಸಿಗುತ್ತಿಲ್ಲ. ಅಂತೂ ಮರಾಠಿ ಕೊಪ್ಪದಲ್ಲಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಯುವಕರ ಸಂಖ್ಯೆಗಳು ಜಾಸ್ತಿಯಾಗಿ ಇವತ್ತು ಸಾಧಾರಣ ಒಂದು 5,000-8,000 ಜನಗಳು ಸಹ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂಥ ಒಂದು ವಾತಾವರಣ ಸೃಷ್ಟಿಯಾಯಿತು ಮರಾಠಿ ಕೊಪ್ಪದಲ್ಲಿ. ಅದೇ ರೀತಿಯಲ್ಲಿ ಮರಾಠಿ ಕೊಪ್ಪದ ಈ ಒಂದು ಮೆರವಣಿಗೆಯನ್ನು ಅತಿ ಅದ್ದೂರಿಯಾಗಿ ಮತ್ತು ಅಗ್ದಿ ಯುವಕರು ಹೆಚ್ಚಿಗೆ ಜನಸಂಖ್ಯೆ ಭಾಗವಹಿಸೋದು ನೋಡಿಕೊಂಡು ಶಿರ್ಸಿ ನಗರ ಎಲ್ಲ ಭಾಗದವರು ಅದನ್ನು ತಮ್ಮ ಕಾರ್ಯಕ್ರಮಗಳು ಅಳವಡಿಸಿಕೊಂಡು ಅಲ್ಲಿಯೂ ಸಹ ಹೆಚ್ಚಿಗೆ ಜನಸಂಖ್ಯೆ ಸೇರುವ ರೀತಿಯಲ್ಲಿ ಒಂದು ಮಾದರಿ ಆಯಿತು ಮರಾಠಿ ಕೊಪ್ಪ. ಅದೇ ರೀತಿಯಲ್ಲಿ ಮರಾಠಿ ಕೊಪ್ಪದ ಕಾರ್ಯಕ್ರಮ ಮೆರವಣಿಗೆ ಅಂದ್ಬಿಟ್ರೆ ಸಾಧಾರಣ ರಾಜ್ಯದ ಮೂಲೆ ಜನರು ಸಹಿತ ಅದನ್ನು ನೋಡಬೇಕು, ಅದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ಜನರಲ್ಲಿ ಒಂದು ಉತ್ತಮವಾದ ಭಾವನೆಗಳು ನಮ್ಮ ಮರಾಠಿ ಕೊಪ್ಪದ ಯುವಕರು ತಂದುಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಂತರದಲ್ಲಿ ಹೊಸ ಒಂದು ಬದಲಾವಣೆಗಳು, ಯುವಕರ ಒಂದು ಹೊಸ ಚಿಂತನೆಗಳು, ಯುವಕರ ಒಂದು ಉತ್ಸಾಹ, ಅದರ ಯುವಕರು ಜಾಸ್ತಿ ಪಾಲ್ಗೊಳ್ಳುವುದು, ಇದರಿಂದ ಅದು ದೊಡ್ಡ ಪ್ರಮಾಣದಲ್ಲಿ ಅದ್ದೂರಿಯಾಗಿ ಆಚರಣೆಯನ್ನು ಆಯ್ತಾ ಬಂತು. ಈ DJ ಮರಾಠಿ ಕೊಪ್ಪದಲ್ಲಿ ಪ್ರಥಮ DJ ಶಿರ್ಸಿಯಲ್ಲಿ ಪ್ರಥಮ ಮರಾಠಿ ಕೊಪ್ಪಲ್ಲಿ ತಗೊಂಡ್ಬಂದರು. ನಂತರದಲ್ಲಿ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಈಗ 50ನೇ ವರ್ಷದಲ್ಲಿ 50ನೇ ವರ್ಷ ಆಚರಣೆಗೆ ಸಕಲ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ. ಅದರಲ್ಲಿ ಯುವಕರ ಪಾತ್ರಗಳು ಬಹಳ ಇದೆ. ಅತಿ ವಿಜೃಂಭಣೆಯಿಂದ 50ನೇ ವರ್ಷದ ಗಜಾನೋತ್ಸವ ಇದನ್ನು
ಇಡೀ ಶಿರ್ಸಿಯ ನಗರ ಜನರು ಸಹ ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮರಾಠಿ ಕೊಪ್ಪದ ಮಹಾರಾಜ ಅದ್ಧೂರಿಯಾಗಿ ಶಿರ್ಸಿಯ ಜನರಿಗೆ ಎಲ್ಲರಿಗೂ ಒಂದು ರೀತಿ ಕಂಗೊಳಿಸಲಿ, ಇದು ಅಗದಿ ಒಂದು ರೀತಿ ವೈಭವ ಪೂರ್ವಕವಾಗಿ ಈ ಕಾರ್ಯಕ್ರಮ ನಡೆಯಲಿ. ಅದೇ ರೀತಿಯಲ್ಲಿ ಶಿರ್ಸಿಯ ಎಲ್ಲ ಸಮಾಜದ ಬಾಂಧವರಿಗೂ, ಶಿರ್ಸಿಯ ಎಲ್ಲ ಸಾರ್ವಜನಿಕರಲ್ಲೂ ಮರಾಠಿ ಕೊಪ್ಪದ ಮಹಾರಾಜನಿಗೆ ಒಂದು ಸಹಕಾರ ನೀಡಿ ಒಂದು ಯಶಸ್ವಿಗೊಳಿಸಿಕೊಳ್ಳಿ ಅಂತ ನನ್ನ ಒಂದು ಈ ಸಂದರ್ಭದಲ್ಲಿ ಈ ಮರಾಠಿ ಕೊಪ್ಪ ಸಾರ್ವಜನಿಕರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ.